ನಟ ಧನಂಜಯ್ ಹಾಗೂ ಧನ್ಯತಾ ಕಲ್ಯಾಣೋತ್ಸವ ಮೈಸೂರಿನಲ್ಲಿ ಇವತ್ತು ನೆರವೇರಿದೆ. ನಿನ್ನೆ ರಿಸೆಪ್ಷನ್ ಎಲ್ಲ ಆಯಿತು. ಇವತ್ತು ಮಾಂಗಲ್ಯ ಧಾರಣೆ ಎಲ್ಲವೂ ಕೂಡ ಆಯಿತು. ಮೈಸೂರಿನ ವಸ್ತು ಪ್ರದರ್ಶನದಲ್ಲಿ ಅದಕ್ಕೋಸ್ಕರ ಬೃಹತ್ ಸೆಟ್ಟನ್ನು ಹಾಕಿ ಮದುವೆಯನ್ನು ಮಾಡಲಾಗಿದೆ. ಶುಭ ಮೀನಲಗ್ನದಲ್ಲಿ ಮಾಂಗಲ್ಯ ಧಾರಣೆ ಕೂಡ ಮುಗಿದಿದೆ. ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಮದುವೆಯಾಗಿದೆ. ನೂತನ ದಂಪತಿಗಳಿಗೆ ಗಣ್ಯರು ಶುಭ ಹಾರೈಸಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಜನ, ನಟಿ ರಮ್ಯಾ ಸೇರಿದಂತೆ ಭಾರತಿ ವಿಷ್ಣುವರ್ಧನ್ ಅವರು ಸೇರಿದಂತೆ ಸಾಕಷ್ಟು ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಿದ್ದು ಅವರಿಗೆಲ್ಲರಿಗೂ ಶುಭ ಹಾರೈಸಿದೆ. ಸೊ ತುಂಬಾ ಶಾಂತಿಯುತವಾಗಿ ತುಂಬಾ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು. ಹಾಗಾಗಿ ಅವ್ರ ಪ್ರೀತಿ ತುಂಬಾ ದೊಡ್ಡದು. ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು. ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಸೊ ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕು ಅಂತ ಆಸೆ ಇತ್ತು. ಅದು ತುಂಬಾ ಚೆನ್ನಾಗಾಗಿದೆ. ಸಿಕ್ಕಿದ್ರು ಸರ್. ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು. ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ. ಡೆಫಿನೆಟ್ಲಿ ಸಾರ್ಥಕ ಸರ್. ತುಂಬಾ ಸಾರ್ಥಕ ಆಯ್ತು. ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ಅಂದ್ರೆ ನಂಗಿದೆಲ್ಲ ನನ್ನ ವಾಯ್ಸ್ ಅಷ್ಟು ಜೋರಿಲ್ಲ. ಇಷ್ಟು ಜನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬಾ ಭಾವುಕಳಾದೆ. ತುಂಬಾ ಓವರ್ವೆಲ್ಮಿಂಗ್ ಅನ್ನಿಸ್ತು. ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬಾ ಖುಷಿ ಆಯ್ತು. ಹಂಗೇನಿಲ್ಲ ಸರ್. ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲೆಲ್ಲಿರುತ್ತೆ ಅಲ್ಲಿ. ಅಲ್ಲ, ಇವಾಗೇನು 1 hour ಇದೆ ಶೂಟಿಂಗ್ ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರು ಎಲ್ರಿಗೂ, ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗ್ಲೂ ಅದು ಇದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ಎಸ್ ಸರ್. ತುಂಬಾ ಚೆನ್ನಾಗಾಗಿದೆ. ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ 1 ವರ್ಷದಿಂದ ಇದೀವಿ ಸರ್. ನನ್ನ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ. ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಕುಟುಂಬ ಅವ್ರ ಕುಟುಂಬ, ಅವ್ರ ಕುಟುಂಬ ನಮ್ಮ ಕುಟುಂಬ, ಎಲ್ಲ ನಮ್ಮ ಕುಟುಂಬ, ಎಲ್ಲ ಒಂದೇ ಕುಟುಂಬ. ಅಂದ್ರೆ ಒಂದು ಭಯ ಇತ್ತಲ್ಲ, ಅಂದ್ರೆ ತುಂಬಾ ನೂಕುನುಗ್ಲಾಟ ಆದ್ರೆ ಈ ತರದೊಂದು ಭಯ ಇದ್ದೇ ಇರುತ್ತೆ ಯಾವಾಗ್ಲೂ ಈ ತರ ಆಗ್ಬೇಕಾದ್ರೆ. ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಬಳಿಕ ಧನಂಜಯ್ ಮತ್ತು ಧನ್ಯತಾ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳಿದ್ದಾರೆ. ಯಾರ್ಯಾರು ಆಹ್ವಾನ ಕೊಟ್ಟಿದ್ರು ಇವರು ಎಲ್ಲರೂ ಕೂಡ ಬಂದವರಿಗೆ ತುಂಬ ಶಾಂತಿಯುತವಾಗಿ ಅಭಿಮಾನಿಗಳು ನಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ. ಮತ್ತು ಮೈಸೂರಿನ ಸೆಂಟಿಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದರು. ಮೈಸೂರಿನಲ್ಲೇ ಮದುವೆ ಆಗಬೇಕು ಅಂತಕ್ಕಂಥದ್ದು ಆಸೆ. ಯಾಕೆಂದರೆ ನನ್ನ ಪರ್ಸ್ನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು. ಬಟ್ ಅವರು ಮೈಸೂರಿನವರು ಅಲ್ಲ ಮೂಲತಃ. ಬಟ್ ಆದರೂ ಅವರು ಬೆಳೆದದ್ದೆಲ್ಲ ಮೈಸೂರಿನಲ್ಲಿ, ಹುಟ್ಟಿದ್ದು ಬೇರೆ ಕಡೆ ಆದರೂ. ಧನ್ಯತಾ ಅವರಿಗೆ ಒಳ್ಳೇದಾಗ್ಲಿ, ಖುಷಿಯಾಗಿರ್ಲಿ. ಅಫ್ಕೋರ್ಸ್ ಒಳ್ಳೆ ಫ್ರೆಂಡ್ ಕೂಡ. ಅಂಡ್ ಒಳ್ಳೇದಾಗ್ಲಿ ಅವ್ರಿಗೆ, ಖುಷಿಯಾಗಿರ್ಲಿ. ಆಲ್ ದ ಬೆಸ್ಟ್. ಖುಷಿಯಾಗುತ್ತೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಬಂದ್ವಿ. ನಾವು ನಿನ್ನೆಯಿಂದನೇ ಮೈಸೂರಲ್ಲಿದ್ವಿ. ಸೊ ಇವತ್ತು ಅವ್ರ ಮದುವೆ ಆಗಿದ್ದು ತುಂಬ ಖುಷಿ ಆಗುತ್ತೆ. ಸೊ ಅದು ಮೈಸೂರಲ್ಲಿ ಮದುವೆ ಆಗಿದ್ದು ಇನ್ನೂ ಖುಷಿ ಆಗುತ್ತೆ. ಇವೆಲ್ಲರೂ ನೋಡಿ ತುಂಬ ಖುಷಿ ಆಯಿತು. ಸೊ ಆಲ್ ದಿ ಬೆಸ್ಟ್ ಡಾಲಿ ಅವ್ರಿಗೆ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಗುತ್ತೆ. ಧನಂಜಯ್ ಹಾಗೂ ಧನ್ಯತಾ ಅವರಿಗೆ ಒಳ್ಳೇದಾಗ್ಲಿ, ಖುಷಿಯಾಗಿರ್ಲಿ. ಅಫ್ಕೋರ್ಸ್ ಒಳ್ಳೆ ಫ್ರೆಂಡ್ ಕೂಡ. ತುಂಬ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಲಿಕ್ಕೆ. ಅವರಿಬ್ಬರಿಗೂ ಆ ಭಗವಂತ 100 ವರ್ಷ ಸುಖವಾಗಿ ಬಾಳಲಿ
ಅವರ ಇಷ್ಟಗಳೆಲ್ಲ ನೆರವೇರಲಿ ಅಂತ ನಾವು ದೇವರ ಹತ್ರ ಕೇಳ್ಕೊತೀನಿ. ನಮಸ್ಕಾರ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಸಂಸಾರನೂ ತೂಗಿಸ್ಬೇಕು, ಈ ಕಡೆ ಸಿನಿಮಾನೂ ತೂಗಿಸ್ಬೇಕು, ಆ ಕಡೆ ಅಭಿಮಾನಗಳನ್ನು ತೂಗಿಸ್ಬೇಕು. ಈ ಜವಾಬ್ದಾರಿ ಜಾಸ್ತಿ ಆಗಿದೆ. ನಿಮ್ಮ ಎಲ್ಲ ನಮ್ಮ ಕನ್ನಡ ಬಾಂಧವರ ಆಶೀರ್ವಾದದೊಂದಿಗೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಅವರ ಜೀವನ ಸುಖವಾಗಿರಲಿ ಅಂತ ಬಯಸ್ತೀನಿ. ಡಾಕ್ಟರ್ ಧನ್ಯತಾ ಅವರು ತಮ್ಮ ಡಾಕ್ಟರ್ ಧನಂಜಯ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಸಂಸಾರ ಸುಖವಾಗಿರಲಿ. ಇವತ್ತು ಬರ್ತ್ಡೇ ದರ್ಶನ್ ಇವತ್ತು ಅವ್ರ ಕಾರಣಾಂತರಗಳಿಂದ ಅವರು ಬರ್ತ್ಡೇನ ಅಭಿಮಾನಿಗಳ ಜೊತೆ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಬರೋ ವರ್ಷ ಅದೇ ಸಂಭ್ರಮ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ದರ್ಶನ್ ಅವರ ಬಾಳಲ್ಲಿ ಮತ್ತು ಅಭಿಮಾನಿಗಳ ಒಂದು ಅಭಿಮಾನಕ್ಕೆ ಬರೋ ವರ್ಷ ಇನ್ನೂ ಅದ್ಧೂರಿಯಾಗಿ ದರ್ಶನ್ ಅವರು ಮದುವೆ ಒಂದು ಸಂಭ್ರಮ ಆಗೋದಾದರೆ ಆ ಸಂಭ್ರಮ ಹೇಗೆ ಒಂದು ಕುಟುಂಬಕ್ಕೆ, ಒಂದು ಸಮಾಜಕ್ಕೆ ಬಹು ಮುಖ್ಯವಾಗಿ ಆ ಸಂಭ್ರಮ ಇಡೀ ಸಮುದಾಯಕ್ಕೆ ಸಲ್ಲುವಂತಹ ಸಂಭ್ರಮವಾದಾಗ ಅದರಲ್ಲಿರುವ ವಿಶೇಷತೆಗಳು ಏನು ಅನ್ನೋದನ್ನು ಧನಂಜಯ ಮತ್ತು ಧನ್ಯತಾ ನಿಜವಾಗಿಯೂ ಮದುವೆಯ ಧನ್ಯತೆಯನ್ನು ಕಾಣ್ತಾ ಇದ್ದಾರೆ. ಅದನ್ನು